ಮಾರ್ಕಂಡೇಯ ಆಕೆ ಮಾರ್ಕ್ ಅನ್ನೋದು ಸರ್ಕಾಸಮ್ ಕ್ಯಾರೆಕ್ಟರ್ ಅನ್ನೋದು, ಬಟ್ ಆ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ಸುದೀಪ್ ಸರ್ಗೆ ಎಷ್ಟು ರಿಲೇಟ್ ಮಾಡ್ತೀವಿ? 100%. ಸುದೀಪ್ ಸರ್, ಎಲ್ಲರೂ ಫ್ಯಾನ್ಸು ಮಾರ್ಕ್ಗೆ ಮ್ಯಾಕ್ಸ್ಗೆ ಕಂಪ್ಯಾರಿಸನ್ಸ್ ಮಾಡಿ ಸಿಮಿಲಾರಿಟೀಸ್ನ ಹೇಳ್ತಿದ್ದಾರೆ. ಅಂದರೆ ಅದು 24 hours ಟೈಮ್ ಲೈನಲ್ಲಿ ನಡೆಯುತ್ತೆ, ಇದು 48 hours ನಡೆಯುತ್ತೆ. ಅದರಲ್ಲೂ ಕಾಪ್, ಇದರಲ್ಲೂ ಕಾಪ್, ಅದರಲ್ಲೂ ನೈಟ್ ಶೂಟ್ ಜಾಸ್ತಿ ಇದೆ, ಇದರಲ್ಲೂ ಟ್ರೇಲರಲ್ಲಿ ಯಥೇಚ್ಛವಾಗಿ ಅದೇ ಕಾಣ್ತಾ ಇದೆ. ನೀವು ಡೈರೆಕ್ಟರ್ಗೆ ಏನಾದರೂ ಇಲ್ಲಿ ಏನೋ ತುಂಬ ಸಿಮಿಲಾರಿಟೀಸ್ ಇದೆ, ನೀವು ಒಂದು ಬಿಟ್ಬಿಡ್ರಿ, ಅದು 2.25 ಗಂಟೆ, ಇದು 2.25 ಗಂಟೆ ಸಿನಿಮಾ, ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ಬಟ್ ನೀವು ಕಂಡಂಥ ಡಿಫ್ರೆನ್ಸ್ ಏನು ಸರ್? ಅಥವಾ ಅವ್ರಿಗೆ ಏನಾದರೂ ಹೇಳಿದ್ರಾ? ಇಲ್ಲ ಇದು ಅದು ಸೇಮ್ ಮ್ಯಾಕ್ಸ್. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಡಿಫ್ರೆನ್ಸ್ ಕಂಡಿಲ್ಲ ಅಂದರೆ ಮಾಡ್ತಿದ್ನ? ನೀವು ಹೇಳಿ. ಒಂದೇ ಸಿನಿಮಾ 2 ಸತಿ ಯಾಕೆ ಹೇಳಲಿ ನಾನು? ಅಷ್ಟು ತುಂಬ ಇಷ್ಟ ಆಗಿಲ್ಲ, ಅಷ್ಟು ತುಂಬ ಇಷ್ಟ ಆಗಿದ್ದರೆ ಮ್ಯಾಕ್ಸ್ 2 ತೆಗಿತಾ ಇದ್ನಲ್ಲ. ಇದು ಅದಲ್ಲ, ನೀವು ಸಿನಿಮಾ ಒಳಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಅದಲ್ಲ ಅಂತ. ಯಾಕಂದರೆ ಪಾತ್ರ ಬೇರೆ, ಎಲ್ಲದೂ ಬೇರೆ, ಅಕ್ಕಪಕ್ಕದಲ್ಲಿರೋ ಪಾತ್ರಗಳು ಬೇರೆ, ಎಲ್ಲದೂ ಬೇರೆ. ಸೊ ಆಗಿರ್ಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಅವ್ರು ಹೇಳಿದ ಕಥೆನೇ. ಸುಮ್ಮನೆ 48 hours ಟೈಮ್ ಲೈನ್ ಅನ್ನೋಕ್ಕೂ ನನಗೆ ಯಾಕೆ ಇಷ್ಟ ಆಗಬೇಕು? ಆ ಥರ ನೋಡೋಕೆ ಹೋದರೆ ನಾನು ಮಾಡಿರೋ ಸಿನಿಮಾಗಳು ಮಾತ್ರ ನಿಮಗೆ ಗೊತ್ತು. ರಿಜೆಕ್ಟ್ ಮಾಡಿರೋದು ಎಷ್ಟು ಸಿನಿಮಾಗಳಿದ್ದಾವೆ, ಅದರಲ್ಲಿ 24 hours, ಒಂದು ರಾತ್ರಿ ಕತೆ, ಒಂದೇ ಮನೆಯ ಕತೆ, ಏನು ಬೇಕಾದ್ರೆ ಇರ್ಬೋದಲ್ಲ. ಸಮ್ಟೈಮ್ಸ್ ಡಸನ್ ಎಕ್ಸೈಟ್ ಮಿ ಸರ್. ಹಾಗಂತ ಕೆಲವು ಸಿನಿಮಾಗಳು ಎಷ್ಟೋ ಕೋಟಿ, ಲಂಡನ್ನಲ್ಲಿ ಸ್ಟಾರ್ಟ್ ಆಗಿ ನ್ಯೂಯಾರ್ಕಲ್ಲಿ ಹೋಗಿ ಲಾಸ್ ಆಂಜಲಸ್ ಅಂತೆಲ್ಲ ಹೇಳ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಬ್ಯಾಂಗ್ಳೂರು, ಶಿವಮೊಗ್ಗ, ಮೈಸೂರು, ಇಲ್ಲೇ ಇದೀನಿ ನಾನು. ಕತೆ ಇಂಪಾರ್ಟೆಂಟ್ ನನಗೆ. ಅದು ತುಂಬ ಎಕ್ಸೈಟ್ ಆಯ್ತು ನನಗೆ ಅವ್ರು ಹೇಳಿದ ಒಂದೊಂದು ಸೀನ್. ಎಷ್ಟೋ ಸೀನ್ಗಳು ನನಗೆ ಇಷ್ಟ ಆಗಿರೋ ಸೀನ್ಗಳು ನಾನು ಇಲ್ಲವೇ ಇಲ್ಲ, ಅದು ಬೇರೆಯವ್ರ ಸೀನ್ ಆಗಿದೆ. ಬಟ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಗಿದೆ ನನಗೆ ಕೆಲವು ಸೀನ್ಗಳೆಲ್ಲ. ಸೊ ಐ ಥಿಂಕ್ ಆ್ಯಸ್ ಅ ಸಿನಿಮಾ ಐ ವಾಂಟ್ ಟು ಆನೆಸ್ಟ್ಲಿ ಎಂಟರ್ಟೈನ್ ಮೈ ಕ್ರೌಡ್. ಮಾರ್ಕ್ ಆರ್ ಮ್ಯಾಕ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುದೀಪ್ ಸರ್, ಇಟ್ ಈಸ್ ಅಬೌಟ್ ಎವ್ರಿಬಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನನಗೆ. ನವೀನ್ ಚಂದ್ರ ಏನು ಮಾಡಿದಾರ ವ್ಯಕ್ತಿ. ನನಗೆ ಮ್ಯಾಕ್ಸಲ್ಲಿ ಮಿಸ್ ಆಗ್ತಾಯಿದ್ದು ಅದೊಂದೇ, ಒಂದು ವಿಲನ್. ನಾನು ಎದುರುಗಡೆ ಒಬ್ಬ ಬೇಕು ನನ್ನನ್ನು ಕೆತ್ಕೋಕ್ಕೆ ಅಂತ. ಬಟ್ ಇದರಲ್ಲಿ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮರ್. ಅವರು ಸ್ಟೇಜ್ ಮೇಲೆ ನೋಡೋದಕ್ಕೂ ವೈಯಕ್ತಿಕವಾಗಿ ಅವ್ರು ಆ್ಯಕ್ಟ್ ಮಾಡೋದಕ್ಕೂ ಅಲ್ಲಿ ಸ್ಟೇಜ್ ಆಸ್ ಅನ್ ಆ್ಯಕ್ಟರ್ ಐ ಥಿಂಕ್ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ತುಂಬ ಖುಷಿ ಆಯಿತು ನನ್ನ ಅವ್ರು ನೋಡಿ. ಆ್ಯಂಡ್ ವಿಕ್ರಾಂತ್ ಅಗೇನ್ ನನ್ನ ಸ್ನೇಹಿತ, ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಕ್ಸ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕ್ಯಾರೆಕ್ಟರ್ಸ್ ಅರೌಂಡ್ ಮೀ ಆಸ್ ಮಾರ್ಕ್ ಪರ್ಸೆ ತೊಗೊಳಕ್ಕೆ ಹೋದರೆ. ಸೊ ಇಟ್ ಇಸ್ ಆಲ್ ಪುಟ್ ಟುಗೆದರ್. ಇಲ್ಲಿ ಬಂದ್ಬಿಡಿ, ಬನ್ನಿ, ಅಲ್ಲಿ ಬನ್ನಿ, ನೀವು ಅಲ್ಲಿ ಬನ್ನಿ, ಬನ್ನಿರಿ ಇಲ್ಲಿ. ಅಲ್ಲಿ ನೋಡಿ, ಅವ್ರಿಗೆ ಕಾಣ್ತಾನೆ ಅಲ್ಲ ಅವ್ರಿಗೆ. ಬನ್ನಿ ಹೇಳಿ. ಸ್ನೇಹಿತರು ಸರ್, ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್? ಹುಡುಗಿಗೆ ಇಟ್ಕೊಂಡಿದ್ರೆ ಕೇಳಬೇಕಿತ್ತು, ಏನು ಸರ್ ಅದು ಅಂದ್ಬಿಟ್ಟು. ಆರಾಮಾಗಿದ್ವಲ್ಲ, ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗೇ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಖುಷಿ ಆಗುತ್ತೆ. ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮಲ್ಲೂ ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಅವ್ರು ಸಿನಿಮಾ ನೋಡಿದ್ದೆ, ನಾನು ಮೀಟ್ ಮಾಡಿದ್ದಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದ್ದಾರೆ ಅವ್ರು. ನಾನು ಹೋಗ್ತಾ ಇದ್ದೀನಿ ನಮ್ಮ ರೂಮ್ಗೆ, ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ನಿಮ್ಮೊಟ್ಟಿಗೆ ಅಂದರು. ಕಾಫಿ ಅಂದರೆ ಕಾಫಿನೇ. ಸೊ